ಮಾಡೋವಂಥ ಲಿಫ್ಟ್ ಇದು, ನೀವು ನೋಡ್ಬೋದು. ಹಾಂ, ಸೊ 2 ಬೋತ್ 2 in 1. ಸೊ ಮೇಲಿರೋ 6 ಲಕ್ಷ ತನಕ ಅದೆಷ್ಟು ಸ್ಟೋರೇಜ್ ಫೆಸಿಲಿಟಿ ಎಷ್ಟಿರುತ್ತೋ ಅಷ್ಟು ಅತಿ ಹೆಚ್ಚು ಕರೆಂಟ್ ಬಿಲ್ ಕಟ್ಟೋದು ನೀವೇ ಅನಿಸ್ತೈತಿ ಕರ್ನಾಟಕದಲ್ಲಿ. ಇವಾಗ ಇವರು ಡೆಲಿವರಿಗೆ ತೊಗೊಂಡು ಹೋಗ್ತಾ ಇದ್ದಾರೆ. 4 to 6 ಅಷ್ಟೊಳಗೆ ಮೇಂಟೈನ್ ಮಾಡಬೇಕು, ಕೋಲ್ಡ್ ಮೇಂಟೈನ್. ಅದಕ್ಕಿಂತ ಜಾಸ್ತಿ ಆದರೆ ಕೆಟ್ಟೋಗೋ ಚಾನ್ಸಸ್ ಇದೆಯಾ? ಹಂಗೇನಿಲ್ಲ. ಬ್ಯಾಡ್ಗಿ ಮೆಣಸಿನ್ಕಾಯಿನ ಸ್ಟೋರ್ ಮಾಡುವಂಥ ಪ್ಲೇಸ್ಗೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಬನ್ನಿ. ಹಾಗೆ ಯಾರೆಲ್ಲ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಗೈಸ್. ಡ್ರೈ ಮಾಡಿ ಈ ಥರ ರೆಡಿಯಾಗಿ ಮಾಡುತ್ತೆ. ಈ ಥರ ರೆಡಿಯಾಗಿ ಬಂದಮೇಲೆ ಅವ್ರವ್ರು ಏನಾದಕ್ಕೆ ಒಂದು ಚಂಬರ್ ಅಂತ ಕೊಡ್ತಾರೆ. ಒಂದು ಚಂಬರ್, ಅದಕ್ಕೆ AC ನಂಬರ್ ಅಂತಲೇ ಕೊಡ್ತಾರೆ. ದುಡ್ಡು ಇದಕ್ಕೂ ನೀವು ಪೇ ಮಾಡಬೇಕಾ? ಹೌದಾ? ಪಂಚಲಕ್ಕೆ 1 ಇಯರ್ಗೆ ಅಂತ ಇರುತ್ತೆ. 1 ವರ್ಷ ಲೆಕ್ಕ? 1 ವರ್ಷದ ಲೆಕ್ಕ. 160, 180 ಸ್ವಲ್ಪ ಡಿಮ್ಯಾಂಡ್ ಹೆಂಗೆ ಹೆಚ್ಚಿಗೆ ಹೋಗುತ್ತೆ. 100 ಮಟನ್ ಇದೆ ಒಂದು ಚೀಲ. ಹೌದ್ರಾ? ಅವರು ಇದ್ರ ಮೇಲೆ ಕಸ್ಟಮರ್ ಮೇಲೆ ತಗೊಂಡು ಬನ್ನಿ ಹೋಗೋಣ ಇವಾಗ. ಸೊ ಗೈಸ್, ಇವಾಗ ನಾವು ಸ್ಟೋರೇಜ್ ಯಾವ ಥರ ಸ್ಟೋರೇಜ್ ಮಾಡ್ತಾರೆ ಬ್ಯಾಡ್ಗಿ ಮೆಣಸಿನ್ಕಾಯಿನ, ಬನ್ನಿ ಇವಾಗ ಒಳಗೆ ಹಿಂದೆ ನೋಡ್ತಾ ಇದ್ದೀರಲ್ಲ, ಇಲ್ಲ ಒಳಗಡೆ ಸ್ಟೋರ್ ಮಾಡ್ತಾರೆ, AC-ಯಲ್ಲಿ ಇಡ್ತಾರಂತೆ. ಯಾವ ಥರ ಇರುತ್ತೆ ಅನ್ನೋದು ನಾನು ತುಂಬ ಎಕ್ಸೈಟೆಡಾಗಿ ಕಾಯ್ತಾ ಇದ್ದೀನಿ. ನೋಡೋಣ ಬನ್ನಿ. ನೀವೇನಾ AC-ದೆಲ್ಲ ನೋಡ್ಕೊಳ್ಳೋದು? ಹೌದಾ? ಬನ್ನಿ ತೋರಿಸ್ರಿ ಯಾವ ಥರ ಸ್ಟೋರೇಜ್ ಮಾಡ್ತಾರೆ. ಈ ಥರ ಹಿಂಗೆ ಸ್ಟೋರಾಗಿ ಬರುತ್ತಣ್ಣ? ಈ ಥರ ಹಿಂಗೆ ಸ್ಟೋರಾಗಿ ಟ್ರೇಡರ್ಸ್ ಬೈ ಮಾಡಿರ್ತಾರಲ್ಲ, ಟ್ರೇಡರ್ಸ್ ಕೊಡ್ತಾರೆ. ಆಮೇಲೆ ಫಾರ್ಮರ್ಸ್ ಟ್ರೇಡರ್ಸ್ ಥ್ರೋ ಬಂದಿರ್ತಾರಲ್ಲ, ಫಾರ್ಮರ್ಸ್ ಇಟ್ಟಿರ್ತಾರೆ. ಈ ಥರ ಅವ್ರು ಕಳಿಸಿರ್ತಾರೆ ನಮ್ಗೆ ಎಸಿ. ನಾವು ಅವ್ರದ್ದೇ ಅಂತ ಹೆಂಗೆ ಗೊತ್ತಾಗುತ್ತಿದೆ? ಅಂದ್ರೆ ಅವ್ರು ಅಂಗಡಿಯಿಂದ ಕಳಿಸಿರ್ತಾರ ರೈತರು. ಆಮೇಲೆ ಕೆರಾಪು ಅಂದ್ರೆ ಅವ್ರ ಹೆಸರು ಇಡ್ತಾರೆ ಟ್ರೇಡರ್ಸ್. ಅದ್ರ ಚೀಲದ ಮೇಲೆ ಇರುತ್ತಾ? ಆಮೇಲೆ ಅವ್ರು ಹೇಳಿರ್ತಾರೆ ಈ ತರ ಸ್ಟೀಲ್ ಬರ್ತಾವ ಅಂತ. ರೈತರು ಬರ್ತಾರೆ ಡೈರೆಕ್ಟ್ ಆಗಿ, ಅವ್ರದ್ದು ನೇಮ್ ಬರ್ಕೊಂಡು ಅವ್ರು ಡೈರೆಕ್ಟ್ ಫಾರ್ಮರ್ ಅಂತ ಎಂಟ್ರಿ ಮಾಡ್ಕೊಂಡು ನಾವು ಹಿಡ್ಕೊಂತೀವಿ. ಅಂದ್ರೆ ನಂಬರ್ ಕೊಟ್ಟಿರ್ತಾರೆ, ನಂಬರ್ ಪ್ರಕಾರ ಅವ್ರದ ಚೀಲ ಅನ್ನೋದು ಗೊತ್ತಾಗುತ್ತೆ. ಹೆಸರು ಎಂಟ್ರಿ ಎಲ್ಲ ಮಾಡ್ಕೊಂಡಿರ್ತಾರೆ. ಅದೊಂದು ಸೀರಿಯಲ್ ನಂಬರ್ ಕೊಟ್ಟಿರ್ತಾರೆ. ಇಷ್ಟು AC ನಂಬರು, ಇಷ್ಟು ಚೀಲ ಅನ್ನಂಗೆ. ಸೊ ಗೈಸ್, ಇವಾಗ ಬನ್ನಿ ಒಳಗಡೆ ಹೋಗೋಣ. ಇಷ್ಟು ತಣ್ಣು ಗಾಳಿ ಬೀಸ್ತಾ ಇದೆ ಅಂದರೆ ಬನ್ನಿ ಒಳಗಡೆ ಹೋಗೋಣ. ನಡೆಯೋಣ ನಡಿ. ಅಂದರೆ ಮಾಯ್ಶ್ಚರ್ ಈ AC-ಗೆ ಇಲ್ಲ, ಅದು AC ಕ್ವಾಲಿಟಿನೇ ಇಟ್ಟಿರ್ತಾರೆ ಅವರು. ಕರೆಕ್ಟ್ ಟೆಂಪರೇಚರ್ ಮೇಂಟೈನ್ ಮಾಡಿ. ಎಷ್ಟಿರುತ್ತೆ ಮೇಂಟೈನ್? ಹೆಂಗೆ ಎಷ್ಟು ಏನಾದರೂ ಗೊತ್ತಿದೆನಾ? ಇದು ಮಷಿನ್ ಆರ್ಡರ್ ಕೇಳ್ಬೇಕು ಸರ್ ನೀವು. ನಿಮಗೆ ಗೊತ್ತಿಲ್ಲ ಅಷ್ಟು. ಅಂದರೆ ಟೆಂಪರೇಚರ್ ಮೀಟರ್ ಇದೆ ಸರ್, ಇಲ್ಲಿ ಒಂದು ಮೀಟರ್ ಹೋಗ್ತೀವಿ. ಗೈಸ್ ನೋಡಿ, ಇವಾಗ ಒಳಗಡೆ ಬಂದಿದ್ದೀವಿ. ಫುಲ್ ಕೋಲ್ಡು ಅಲ್ಲ? ಫುಲ್ ಕೋಲ್ಡ್ ಇದೆ. ಇದು ಸ್ಟೋರೇಜ್ ಯಾವ ಥರ ಬ್ಯಾಡ್ಗಿ ಮೆಣಸಿನ್ಕಾಯಿ, ಏಷ್ಯಾದಲ್ಲೇ ತುಂಬ ಫೇಮಸ್ ಬ್ಯಾಡ್ಗಿ ಮೆಣಸಿನ್ಕಾಯಿ. ಸೊ ಅದು ಕೋಲ್ಡ್ ಸ್ಟೋರೇಜ್ ಇದು, ನೀವು ನೋಡ್ಬೋದು. ಕೆಡಬಾರ್ದು, ಸೀಸನ್ ಇಲ್ದಿರೋ ಟೈಮಲ್ಲಿ ಇಲ್ಲಿ ಸ್ಟೋರೇಜ್ ಮಾಡಿ ಇಡ್ತಾರೆ. AC ನಂಬರ್ 4507 ಬಾರ್ 113 ಚೀಲದ ಲಾಟ್ ಸರ್ ಇದು. ಓಕೆ ಓಕೆ. ಚಂಬರ್ ಇದು. ಈ ಥರ. ಸೊ ಇಲ್ಲೇನು ನೋಡ್ತಾ ಇದ್ದೀರಲ್ಲ, ಇದೇ ನಂಬರ್ ಪ್ರಕಾರ ಅವ್ರನ್ನ ಸ್ಟೋರೇಜ್ ಮಾಡಿಟ್ಟು ಅವ್ರದ್ದು ಅಂತ ಗೊತ್ತಾಗುತ್ತೆ ಚೀಲಗಳು. ಅಂದಾಜು ಎಷ್ಟು ಚೀಲಗಳಿರ್ಬೋದು? ನಮ್ದು ಕೆಪಾಸಿಟಿ ಬಂದು 1 ಲ್ಯಾಕ್ ಐತಿ. 1 ಲಕ್ಷ ಚೀಲಗಳು. 1 ಲಕ್ಷದಿಂದ 3 ಲಕ್ಷ ಚೀಲದ ಮಟ್ಟನ ಅದು ಸರ್ ಕೋಲ್ಡ್ ಸ್ಟೋರೇಜ್. ಇಲ್ಲೆಲ್ಲ ನಮ್ದು ಅದ್ರೊಳಗೆ 1 ಲಕ್ಷ ಅಂತ ನಮ್ದು ರೀ. ಆಮೇಲೆ ಅಲ್ಲಿ ಶಟರ್ದ ಜನ ಅಲ್ಲಿ ಅವ್ರದ್ದು 2 ಲಕ್ಷ ಅವ್ರದ್ದೆಲ್ಲ ಒಂದು ದೊಡ್ಡದು ಶಟರ್ದ. ಇದು ಬ್ಯಾಡ್ಗಿಗೆ ಫಸ್ಟ್ AC ಸರ್. ಇದು ಬ್ಯಾಡ್ಗೆಲ್ಲ ಫಸ್ಟ್ AC ಕೋಲ್ಡ್ ಸ್ಟೋರೇಜ್. ಓಲ್ಡೆಸ್ಟ್ AC ಅಂದ್ರೆ ನಮ್ದು. ಆಮೇಲೆ ಆ ಕಡೆ ಒಂದು ಐತ್ರಿ. ಹೆಸರೇನ್ರಿ ಇದು? ಇದು ಸಿದ್ಧಲಿಂಗೇಶ್ವರ ಕೋಲ್ಡ್ ಸ್ಟೋರೇಜ್ ಅಂತ. ಓ, ನಿಮ್ಮದೇ ಫಸ್ಟ್ ಬ್ಯಾಡ್ಗೆಗೆ ಹಂಗಂದ್ರೆ? ನಮ್ದು ಇನ್ನೊಂದು ಆ ಕಡೆ ಒಂದು. SV ಅಣ್ಣ, SVC. ನೀವು ಎಷ್ಟು ವರ್ಷದಿಂದ ಇದು ಮಾಡ್ತಾ ಇರೋದು? ಇದು ನಾವು ಅಕೌಂಟೆಂಟ್ ಸರ್ ಇಲ್ಲಿ. ನಾವು 3 ವರ್ಷ ಆಯ್ತು ಸರ್ ಇವಾಗ. ಅಂದಾಜು ಇದು ಎಷ್ಟು ವರ್ಷದ ಇರ್ಬೋದು ಇದು ಸ್ಟೋರೇಜ್? ಇದು ಐ ಥಿಂಕ್ 40 ಇಯರ್ಸ್ ಇರ್ಬೋದು ಸರ್. 40 ವರ್ಷದೊಳಗೆ ಅಪ್ರಾಕ್ಸಿಮೇಟ್ಲಿ ಹೇಳತ್ತೇನೆ, ನನಗೆ ಗೊತ್ತಿಲ್ಲ. ಅಪ್ರಾಕ್ಸಿಮೇಟ್ಲಿ. ಸೊ ಮೇಲೆ ಏನಿದೆ ಅದು? ಇದು 5 ಫ್ಲೋರ್ ಇದೆ ಸರ್. 5 ಫ್ಲೋರ್ಸ್ ಇದಾವಾ? ಇದೇ ಸೇಮ್ ಸರ್. ಇದೇ ಸೇಮ್ ಕಾನಾ ನಂಬರ್ ಇದೆ ಸರ್. ಇವು
ಹಾಂ ಹಾಂ ಫಸ್ಟ್ ಫ್ಲೋರ್ ಒನ್ನಿಂದ ಸ್ಟಾರ್ಟ್ ಆಗತ್ತೆ ರೀ, ಹಾಂ ಹಾಂ ಸೆಕೆಂಡ್ ಫ್ಲೋರ್ 2 ಇಂದ ಸ್ಟಾರ್ಟ್ ಆಗುತ್ತೆ. ಇನ್ ಕೇಸ್ ಪವರ್ ಕಟ್ ಆಫ್ ಆಯ್ತು ಜನರೇಟರ್ ಇದೆ ಸರ್, ಜನರೇಟರ್ ಬ್ಯಾಕಪ್ಸ್ 24/7 ಸರ್. 24/7 ಕೋಲ್ಡ್ ಯಾವಾಗಲೂ ಇದ್ದೇ ಇರುತ್ತೆ. ಸೊ ಈ ಥರ 5 ಫ್ಲೋರ್ಸ್ ಇದಾವ. ಸೊ ಇವಾಗ ಸದ್ಯಕ್ಕೆ ನಾವು ಗ್ರೌಂಡ್ ಫ್ಲೋರಲ್ಲಿ ಇದ್ದೀವಿ. ಸೊ ಗೈಸ್ ಇವಾಗ ಟೋಟಲ್ 5 ಫ್ಲೋರ್ಸ್ ಇರ್ತವೆ. ನಾವು ಸದ್ಯಕ್ಕೆ ಗ್ರೌಂಡ್ ಫ್ಲೋರಲ್ಲಿ ಇದ್ದೀವಿ. ಸೊ ನೋಡೋಣ ಬನ್ನಿ ಮೇಲೆ ಹೋಗೋಣ. ನಮ್ದು ಹಳೆಪೇಟೆ ಬರುತ್ತೆ, ಗಡಿಯಾರ ಕಂಬ ರೈಲ್ವೆ ಸ್ಟೇಷನ್. ಇದು ಇದೆಲ್ಲ ಜಂಗಮಲ್ಲಿ ಹೋಗೋಣ, 5th ಫ್ಲೋರ್ ಮಟ್ಟ ಹೋಗೋಣ. ಬಾಣ ಹೋಗ್ಬರೋಣ, ಏನಾಗುತ್ತೆ ತೋರ್ಸಂಬ ಅವ್ರಿಗೆ ಬಾಬು ನೋಡಿ ಅದಲ್ಲ ಬೈ. ಹಾಂ ಬನ್ನಿ ಹೋಗೋಣ. ಅದಕ್ಕೆ ನಾವು ಡೈಲಿ ನೋಡಿರ್ತೀವಿ. ಇದನ್ನು ಭಾಳ ಜನ ನೋಡೇ ಇರಲ್ಲ. ಬನ್ನಿ ಎಲ್ಲರೂ ನೋಡ್ತಾರೆ. ಬೈ ಇನ್ ಕೇಸ್ ನಾವು ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್, ಫೋರ್ತ್ ಫ್ಲೋರ್, ಫಿಫ್ತ್ ಫ್ಲೋರ್ ಒಳಗೆ ಇರ್ಬೇಕಾದ್ರೆ ಲಿಫ್ಟ್ ಯೂಸ್ ಮಾಡ್ತೀವಿ. ಅವಾಗೆಲ್ಲ ಮ್ಯಾನುವಲಿ ಲಿಫ್ಟ್ ಒಂದು ತೋರಿಸ್ಬಿಡ್ಬೇಕು. ಗೈಸ್ ಇಲ್ಲಿ 5 ಫ್ಲೋರ್ ಇರೋದಕ್ಕೆ ಲಿಫ್ಟ್ ಫೆಸಿಲಿಟಿ ಇದೆ. ಓ ಹಿಂಗೆ ಓಪನ್. ಆಮೇಲೆ ಹಿಂಗೆ ಹಾಂ ಡೆಲಿವರಿ ಟೈಮ್ ಒಳಗೆ ಓಹೋ. ಸೊ ಗೈಸ್ ಇವಾಗ ಏನು ನೋಡ್ತಾ ಇದ್ದೀರಲ್ಲ, ಇದು ಚೀಲಗಳನ್ನ ಮೇಲೆ ಸ್ಟೋರ್ ಮಾಡೋದಕ್ಕೆ ಯೂಸ್ ಮಾಡುವಂಥ, ಮಾಡೋದಿದೆ ಮೇಲಿಂದ ಕೆಳಗಡೆ ಮಾಡೋವಂಥ ಲಿಫ್ಟ್ ಇದು. ನೀವು ನೋಡ್ಬೋದು. ಮೇಲೆ ಮಾಡೋಣ, ಈ ಕೆಳಗಿಂದ ಮೇಲೆ ಹೋಗ್ಬೇಕು. ಹಾಂ. ಸೊ 2 ಬೋತ್ 2 in 1. ಸೊ ಮೇಲಿರೋ ಚೀಲಗಳನ್ನ ಕೆಳಗೂ ತರ್ಬೋದು, ಕೆಳಗಿರೋ ಚೀಲಗಳನ್ನ ಮೇಲೂ ಕೂಡ ಒಯ್ಬೋದು ಬೈ ಯೂಸಿಂಗ್ ದಿಸ್ ಲಿಫ್ಟ್. ಅಂದ್ರೆ ಹಿಂದೆಲ್ಲ ಎಷ್ಟು ವರ್ಷ ಆದ್ ಮಾವ ಇದನ್ನ ಹಾಕಿ? ಏನ 3 ವರ್ಷ ಆಯ್ತು. 3 ವರ್ಷ. ಅದರಿಂದೆಲ್ಲ ಮ್ಯಾನುವಲಿ ಮಾಡ್ತಿದ್ವಿ. ಮ್ಯಾನ್ಯುವಲಿ. ಹಾಂ 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 ಹಾಂ. ಸೊ ಇದು ಸ್ವಲ್ಪ ಹೆಲ್ಪ್ ಆಗುತ್ತೆ ಹಂಗಂದ್ರೆ. ಮ್ಯಾನ್ ಪವರ್ ಕಡಿಮೆ ಆಗುತ್ತೆ. ಭಾಳ ಸ್ಟ್ರೆಸ್ ಆಗಲ್ಲ. 4-5-3 ಫ್ಲೋರ್ಗೆ ಹೊತ್ಕೊಂಡು ಹೋಗ್ಬೇಕಲ್ಲ ಲಾಸ್ಟ್ ಮಟ್ಟ. ಹಾಕದೆ ಸೀದಾ ಅಲ್ಲಿ ಹೋಗಿ ಅಲ್ಲಿ ಇರ್ತಾರೆ ಮೇಲೆ, ಅವ್ರದ್ದೆಲ್ಲ ಒಟ್ಟಿಗೆ ಅಂತ ಇರ್ತಾರ ಅಲ್ಲಿ. ಬಾವಿ ಮೇಲೆ ಹೋಗ್ಬಾ. ಎಷ್ಟು ಕರೆಂಟ್ ಬಿಲ್ ಬರ್ಬೋದಣ್ಣ? ಇದು 170 ಇಂದ 2 ಲಕ್ಷ ಬರ್ಬೋದು. 2 ಲಕ್ಷ ತನಕನೂ ಮಂತ್ಲಿ. ಅಲ್ವಾ ಸೀಸನ್ ಒಳಗ ಜಾಸ್ತಿ ಇನ್ವರ್ಡ್ ಔಟ್ವರ್ಡ್ ಜಾಸ್ತಿ ಓಪನ್ ಮಾಡ್ತಿರ್ತಾವಲ್ಲ ಸೀಸನ್ ಟೈಮ್, ಅವಾಗ ಜಾಸ್ತಿ ಬರುತ್ತೆ. ಸೀಸನ್ ಟೈಮ್ ಒಳಗ ಆನ್ ಸೀಸನ್ ಒಳಗ ಕಡಿಮೆ ಬರ್ತೈತಿ. ಓಹೋ. ಇವ್ರದ್ದು 1 ಲಕ್ಷದ AC ಸರ, ಹಂಗಾಗಿ ಇವ್ರದ್ದು 1-1.5 2 ಮಟ್ಟ ಬರ್ತದೆ. 325 ಮಟ್ಟ ಬರ್ತದೆ. 325 ಮತ್ತೆ ಬರುತ್ತೆ. ಬೇರೆ AC ಗಳು ಅದಾವಲ್ಲ ಸರ್, 5.5 6 ಲಕ್ಷ ತನಕ. ಅದು ಸ್ಟೋರೇಜ್ ಫೆಸಿಲಿಟಿ ಎಷ್ಟಿರುತ್ತೋ ಅಷ್ಟು ಓಹೋ. ಅತಿ ಹೆಚ್ಚು ಕರೆಂಟ್ ಬಿಲ್ ಕಟ್ಟೋದ್ರಿಂದ ನಾವು ಅಂತಂದು ಅತಿ ಹೆಚ್ಚು ಕರೆಂಟ್ ಬಿಲ್ ಕಟ್ಟೋದು ನೀವೇ ಅನಿಸ್ತೈತಿ ಕರ್ನಾಟಕದಲ್ಲಿ. AC ಮತ್ತೆ ಜೀನು ಜಾಸ್ತಿ. ಟ್ರಾನ್ಸಾಕ್ಷನ್ 3,100 ಹಾವೇರಿ ರಾಣಿಬೆನ್ನೂರಿಗಿಂತ ಟ್ರಾನ್ಸಾಕ್ಷನ್ KB ಇದೆ. ಹೌದಾ? ಹೋದ ವರ್ಷದ 2657 ಸಮಥಿಂಗ್ ಕ್ರೋರ್ಸ್ ಟ್ರಾನ್ಸಾಕ್ಷನ್ ಆಗಿದೆ. ಓಹೋ. ಹಂಗಂದ್ರೆ ನೀವು ಟ್ಯಾಕ್ಸ್ ಪೇಯರು ನೀವೇ ಅನ್ಸ್ತತಿ ಅಲ್ವಾ? ರಾಣಿಬೆನ್ನೂರಿಗಿಂತ ಹಾಂ ಫಸ್ಟ್ ಫ್ಲೋರು. ಗೈಸ್ ಇವಾಗ ಏನು ನೋಡ್ತಾ ಇದ್ದೀರಲ್ಲ ಇದು ಫಸ್ಟ್ ಫ್ಲೋರು. ಸೊ ಇಲ್ಲಿ ಕೆಳಗೆ ನೋಡಿದ್ರಲ್ಲ ಇದು ಗ್ರೌಂಡು. ಸಾಮ್ರಾಜ್ಯದ ಮೆಟೀರಿಯಲ್ ಐತೆ ಸರ್. ಹುಷಾರು ಇದು ಸ್ವಲ್ಪ ಇದು ಹುಷಾರು ಮಾಡಿ. ಇಲ್ಲೆಲ್ಲ ಇದು ಹಾಗೆ ಮಾಡ್ತಾರೆ ಟೆಂಪರೇಚರ್. ಸೊ ಗೈಸ್ ಸಖತ್ತು ಕೋಲ್ಡ್ ಇದೆ. ಇವೆಲ್ಲ ಇದು ಕಾನಮ್ ಕಾಲೇಜಲ್ಲಿ ಕೊಡ್ತೀವಿ ನೋಡ್ರಿ. ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಕ್ಯಾನ್ಕರ್ ಒಂದು ಆಮೇಲೆ ಇಲ್ಲಿ ಗೈಸ್ ಈ ಥರ ನಂಬರ್ ಇರುತ್ತೆ, ಅದ್ರ ಪ್ರಕಾರ ಅವ್ರದ್ದು ಚೀಲ ಅಂತ ಕಂಡುಹಿಡಿತಾರೆ. ಆಯಿಲ್ ಎಕ್ಸ್ಟ್ರಾಕ್ಟ್ ಇದೆ ಅಲ್ವಾ ಇಲ್ಲಿ? ಕ್ಯಾನ್ಕರ್ ಕಂಪನಿ. ಹಾಂ ಹಾಂ ಹಾಂ. ಸೊ ಚಿಲ್ಲಿದು ಹಾಂ ಕಲರ್ ಪ್ರೊಡ್ಯೂಸ್ ಏನು ಮಾಡ್ತಾರಲ್ಲ, ಚಿಲ್ಲಿ ಬ್ಯಾಡ್ಗಿ, ಎಸ್ಪೆಷಲಿ ಬ್ಯಾಡ್ಗಿ ಚಿಲ್ಲಿ ಏನು ಕಲರ್ಗೆ ಯೂಸ್ ಮಾಡ್ತಾರಲ್ಲ, ಸೊ ಕಾಸ್ಮೆಟಿಕ್ ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡ್ತಾರೆ ಆಸ್ ಅ ಬೈ ಪ್ರಾಡಕ್ಟ್. ಆ ಸ್ಕಿನ್ನ ಹಾಂ ಹಾಂ ಹಾಂ. ಸ್ಕಿನ್ ಪಾರ್ಟ್ ಈಸ್ ಯೂಸ್ಡ್ ಫಾರ್ ಕಾಸ್ಮೆಟಿಕ್ ಪ್ರಾಡಕ್ಟ್ಸ್ ಲೈಕ್ ಲಿಪ್ಸ್ಟಿಕ್. ಆಮೇಲೆ ಈ ಅದರಿಂದ ಆಯಿಲ್ ಎಕ್ಸ್ಟ್ರಾಕ್ಷನ್ ಏನು ಮಾಡ್ತಾರಲ್ಲ ಅದು ಎಲ್ಲ ಜಪಾನೀಸು ಚೈನೀಸ್ ಅವರೆಲ್ಲ ಈ ಚಿಲ್ಲಿ ಆಯಿಲ್ನ ಯೂಸ್ ಮಾಡ್ತಾರೆ. ಓಕೆ. ಹಾಂ ಹಾಂ. ಸೊ ಅಲ್ಲಿ ಇದು ತುಂಬಾ ಬೇಡಿಕೆ ಜಾಸ್ತಿ. ಹ್ಞೂ ಲೈಕ್ ಜಪಾನೀಸು ಆಮೇಲೆ ಚೈನೀಸ್ ಕಂಟ್ರೀಸ್ ಕಾಸ್ಮೆಟಿಕ್ಸಿಗೆ ಕಾಸ್ಮೆಟಿಕ್ಸ್ ಪ್ಲಸ್ ಆಯಿಲ್ ಚಿಲ್ಲಿ ಆಯಿಲ್. ಆಮೇಲೆ ನಂಬರ್ 1 ಪ್ರಾಡಕ್ಟ್ MDH ಮಸಾಲ ಐತಲ್ರಿ, ಹಾಂ ಹಾಂ. ಬ್ಯಾಡಗಿಂದನೂ ಆಮೇಲೆ ಸ್ವಸ್ತಿಕ್ ಎಲ್ಲ ಬ್ಯಾಡಗಿಂದನೇ ಸರ್. ಎವರೆಸ್ಟ್ ಎಲ್ಲ ಟಾಪ್ ಬ್ರ್ಯಾಂಡ್ಸ್ ಎಲ್ಲ ಯೂಸ್ ಮಾಡೋದೇ ಬ್ಯಾಡ್ಗಿ ಮೆಣಸಿನ್ಕಾಯಿ.
ಆಯಿಲ್ ಎಲ್ಲ ಲಿಫ್ಟಿಗೆಲ್ಲ ಕಲರು ಅದೆಲ್ಲ ಇದರಿಂದನೇ ಯೂಸ್ ಆಗುತ್ತೆ, ಚಿಲ್ಲಿದಿಂದನೇ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಯಾವುದು ಹೋಗ್ಬೋದು? ನನಗೆ ಅನ್ಸಿದ ಮಟ್ಟಿಗೆ ಮೇನ್ಲಿ ಜಪಾನ್ ಚೈನಾ, ಬಿಕಾಸ್ ಅವರು ಚೈನಾ ಭಾಳ, ಬಿಕಾಸ್ ಅವರು ಓಲಿಯೋ ರೆಸಿನ್ ಏನು ಯೂಸ್ ಮಾಡ್ತಾರಲ್ಲ, ಆಯಿಲ್ ಎಕ್ಸ್ಟ್ರಾಕ್ಷನ್, ಆ ಚಿಲ್ಲಿ ಆಯಿಲ್ ಅವ್ರದ್ದು ಲೈಕ್ ನೂಡಲ್ಸ್ ಇರ್ಬೋದು ಅದೆಲ್ಲ ಯೂಸ್ ಮಾಡೋಂಥದ್ದು. ಅವರು ಆ ಸ್ಪೈಸಿನೆಸ್ಸಿಗೆ ಪೆಂಜೆನ್ಸಿಗೆ ಈ ಚಿಲ್ಲಿ ಆಯಿಲ್ನ ಯೂಸ್ ಮಾಡ್ತಾರೆ. ಲೈಕ್ ಕಾಸ್ಮೆಟಿಕ್ಸಲ್ಲೆಲ್ಲ ಈ ಬ್ಯಾಡ್ಗಿ ಮೆಣಸಿನ್ಕಾಯ್ದು ಏನು ಹೊರಗಡೆ ಸ್ಕಿನ್ ಇದೆ ಅಲ್ಲ ರೆಡ್ ಕಲರು, ಅದನ್ನು ಲಿಪ್ಸ್ಟಿಕ್ಸ್ಗೆ, ನೇಲ್ ಪಾಲಿಷ್ಗೆ, ಮೇಕಪ್ಸ್ಗೆ, ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರೀಸಲ್ಲಿ ಎಲ್ಲ ಯೂಸ್ ಆಗುತ್ತೆ. ಹೌದಾ? ತುಂಬ ಮೇಲೆ ಹೋಗಿ ಹೋಗೋದೇನು ಬೇಡ ಅನ್ಸುತ್ತೆ. ಬಾ ಹೋಗೋಣ, ಅದಕ್ಕೆ ಹೋಗೋಣ ಅಂತ ಬರ್ರಿ. ಇಲ್ಲೇನು. ಸೊ ಗೈಸ್ ಇವಾಗ ಸೆಕೆಂಡ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಸೊ ಗೈಸ್ ನೋಡ್ತಾ ಇದ್ದೀರಲ್ಲ ಈ ಥರ ಕೋಲ್ಡ್ ಸ್ಟೋರೇಜಲ್ಲಿ ನೋಡಿರ್ತಾವ ಬ್ಯಾಗ್, ಹಾಂ ಅವೆಲ್ಲ ಹಮಾಲ್ರು ಇರ್ತಾರೆ ರೀ, ಹಮಾಲ್ ಇಸ್ಕೊಂಡು ಅವ್ರ ಅಡ್ರೆಸ್ ಟೈಪ್ ಇದು ಮಾಡಿ ಸ್ಟೋರ್ ಮಾಡ್ತಾರೆ ಕಾನೂನು. ಸೊ ಗೈಸ್ ನೀವು ನೋಡ್ಬೋದು, ಹಾಂ ಈ ಥರ ನೋಡಿಲ್ಲ ಅಂದ್ಕೊಳ್ತೀನಿ ಈ ಥರ ಯಾವ ಥರ ಸ್ಟೋರೇಜ್ ಮಾಡ್ತಾರೆ ಅಂತ. ಇಲ್ಲ ಮೇಲೆ ಇದೆ ಲೈಟ್ ಸಾನ ಇಲ್ಲ. ಇದು ಈ ಥರ ಒಂದು ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಎಷ್ಟು ಆಗ್ಬೋದು? ಇದು ಒಂದು ಇವಾಗ ಸರ್ ಒಂದು 10 ಕೋಟಿ ಮೇಲೆ ಬೇಕು, 10 ಕೋಟಿ ಮೇಲೆ ಬೇಕು. 10 ಕೋಟಿನೇ? 10 ಕೋಟಿಯಿಂದ 12-13 ಕೋಟಿ ಬೇಕು ಇವಾಗ ಈ ಥರದೊಂದು ಕೋಲ್ಡ್ ಸ್ಟೋರೇಜ್ ಓಪನ್ ಮಾಡ್ಬೇಕಂದ್ರೆ. ಹಾಂ ಹಾಂ 20 ಕೋಟಿ ಒಳಗೆ. ಸೊ ಅವ್ರು ಒಯ್ತಾ ಇದ್ದಾರಲ್ಲ, ಸೊ ಡೆಲಿವರಿ ಒಯ್ತಾ ಇದ್ದಾರೆ ಇವಾಗ. ಈ ಥರ ಐಸಿಗೆ ನಂಬರ್ ಬಿಡ್ತಾರೆ ಇವಾಗ ಪ್ರತಿಯೊಂದು ಚೀಲದ ಮೇಲೆ. ಹಾಂ 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 ಈ ಥರ ಬಡ್ದು ಐಸಿಗೆ ನಂಬರ್ ಹೇಳಿದ್ರೆ ಅವ್ರ ಕಾನ ಗೊತ್ತಿರ್ತದೆ, ಅಡ್ರೆಸ್ ಗೊತ್ತಿರುತ್ತೆ ಅವ್ರಿಗೆ. ಅಲ್ಲಿ ಅಡ್ರೆಸ್ಗೆ ಹೋಗಿ ಆ ಚೀಲ ಡೆಲಿವರಿ ಮಾಡ್ತಾರೆ. ಹಾಂ ಹಾಂ ಒಳ್ಳೆಯ ಯೂಟ್ಯೂಬ್ನ ಬರ್ತಿದ್ದವ. ಸೊ ಇವಾಗ ಏನು ಬರಿತಾ ಇದ್ದೀರಾ? ಇದು ಎಸ್ ಕೆ ನಂಬರ್, ಎಸ್ ಕೆ ನಂಬರ್, ಸೀರಿಯಲ್ ನಂಬರು. ಈ ನಂಬರ್ ನೋಡಿ ಈ ನಂಬರ್ ತೊಗೊಂಡು ಅವ್ರು ತೊಗೊಂಡು ಹೋಗ್ತಾರೆ. ಆಮೇಲೆ ನೆಕ್ಸ್ಟು ಯಾವ ಇಂಕ್ ಇದು? ಇದು ಇವಾಗ ಇವರು ಡೆಲಿವರಿಗೆ ತೊಗೊಂಡು ಹೋಗ್ತಾ ಇದ್ದಾರೆ. ಸೊ ಗೈಸ್ ಇವಾಗ ಇವರು ಸ್ಟೋರೇಜ್ಗೆ ಅಂತ ಇಡಕ್ಕೆ ಹೋಗ್ತಾ ಇದ್ದಾರೆ. ನೀವು ನೋಡ್ಬೋದು ಈ ಥರ ಸ್ಟೋರೇಜಿಗೆ ಇಡೋದಕ್ಕೆ ಇಲ್ಲಿ ಅದೊಂದು ನಂಬರ್ ಇರುತ್ತೆ, ಸೀರಿಯಲ್ ನಂಬರು. ಅದ್ರ ಪ್ರಕಾರ ಅವರು ಒಳಗೆ ಸ್ಟೋರೇಜ್ ಮಾಡ್ತಾರೆ. 4 to 6 ಅಷ್ಟೊಳಗೆ ಮೇಂಟೈನ್ ಮಾಡಬೇಕು, ಕೋಲ್ಡ್ ಮೇಂಟೈನ್. ಅದಕ್ಕಿಂತ ಜಾಸ್ತಿ ಆದರೆ ಕೆಟ್ಟೋಗೋ ಚಾನ್ಸಸ್ ಇದೆನಾ? ಹಂಗೇನಿಲ್ಲ, ಬಟ್ ಅಷ್ಟು ಸ್ಟ್ಯಾಂಡರ್ಡ್. ಹಾಂ 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 ಹಾಂ. ನೀವು ಇಲ್ಲಿ ಮೇಲ್ವಿಚಾರಣೆ ನೋಡ್ಕೊಳ್ಳೋದಾ? ಸೂಪರ್ವೈಸರ. ನಿಮ್ಮ ಹೆಸರು? ಎಷ್ಟು ವರ್ಷಕ್ಕೆ ಎಷ್ಟು ಚೀಲಗಳು ಬರ್ಬೋದು ಸರ್ ಅಂದಾಜು? ಇದು ಸೀಸನ್ ಫುಲ್ ಅಂದರೆ 1,05,000 ಚೀಲ ಇರ್ತಿದ್ದು ನಮ್ಗೆ ಕೊಡ್ತಿರೋದು. ಬೇರೆ ಬೇರೆ ಕೊಡಿಸೋದು 1,20,000, 2,40,000 ಮಟ್ಟ ಇದಾವೆ. ಅವ್ರ ಕೆಪಾಸಿಟಿ ಕೊಟ್ಟಿದ್ದಂಗೆ ನಮ್ಮದು 5 ಫ್ಲೋರ್ಸು ಅಂಡರ್ಗ್ರೌಂಡ್ ಹಿಡಿದು ಬೇರೆವೆಲ್ಲ 6 ಫ್ಲೋರ್ಸ್ ಇದಾವೆ. ಓಕೆ, ಇವಾಗ ಎಷ್ಟು ಚೀಲಕ್ಕೆ ನೀವು ರೇಟ್ ಹೇಳ್ತೀರಾ ಅಂದಾಜು? 8ರಿಂದ ಅದೆಲ್ಲ ಸಾಕರ್ ಮಾತಾಡ್ತಾರೆ. ಸ್ಟ್ಯಾಂಡರ್ಡ್ ಒಂದು ರೇಟ್ ಅಂತ ಇರೋದು ಅದು ಗೊತ್ತಿದೆ. ರೇಟ್ ಅಂದರೆ 60 ರೂಪೀಸ್ ಇರ್ಬೋದು ಅಷ್ಟೇ. ಹಾಂ ಹಾಂ 60 ರೂಪೀಸು ಒಂದು ಚೀಲಕ್ಕೆ, ಮಂತ್ಲಿ ಲೆಕ್ಕಕ್ಕೆ. ಓಕೆ, ಎಷ್ಟು ತಿಂಗಳಿರ್ತಾರೆ ಅದ್ರ ಮೇಲೆ ಲೆಕ್ಕ ಇಟ್ಕೊಂಡು. ಓಕೆ, ಜನವರಿ ಟು ಡಿಸೆಂಬರ್ ಅದು ಒಂದು ಸೀಸನ್ ಲೆಕ್ಕ ಇರ್ತದೆ. ಹಾಂ ಹಾಂ ಅದ್ರ ಮೇಲೆ ಥ್ಯಾಂಕ್ ಯು.
ಸೊ ಗೈಸ್ ನೋಡಿದ್ರಲ್ಲ ಕಂಪ್ಲೀಟ್ ಯಾವ ಥರ ರೇಟ್ ಯಾವ ಥರ ಫ್ರಮ್ ದ ಮಂಡಿಯಿಂದ ಹಿಡಿದು ಸ್ಟೋರೇಜ್ ತನಕ ಯಾವ್ಯಾವ ರೀತಿ ಪ್ರೊಸೀಜರ್ ಇರುತ್ತೆ. ಸೊ ನೋಡಿದ್ರಲ್ಲ ಇಲ್ಲಿ ಸ್ಟೋರೇಜ್ ಮಾಡುವಂಥ ಕೋಲ್ಡ್ ಸ್ಟೋರೇಜ್ ಎಷ್ಟು ತುಂಬ ಕೋಲ್ಡ್ ಇತ್ತು ಒಳಗಡೆ. ಸೊ ಅದ್ರ ಎಷ್ಟು ಡಿಗ್ರಿ ಮೇಂಟೈನ್ ಮಾಡ್ತಾರೆ ಪ್ರತಿಯೊಂದು ಡೀಟೇಲ್ಸ್ ಇನ್ ಡೀಟೇಲ್ ಆಗಿ ನಿಮಗೆ ತೋರಿಸಿ. ಇದು ಆಲ್ಮೋಸ್ಟ್ ಭಾಳ ಜನಕ್ಕೆ ಇದು ಇನ್ಫಾರ್ಮೇಷನ್ ಗೊತ್ತಿಲ್ಲ ಅಂದ್ಕೊಳ್ತೀನಿ. ಸೊ ಇದು ಯೂಸ್ಫುಲ್ ಕೂಡ ಆಗ್ಬೋದು ಅಂತ ಹೇಳ್ತಾ ಇದೇ ಥರ ಒಳ್ಳೊಳ್ಳೆ ಕಂಟೆಂಟ್ಗೆ ಕೊಡ್ತಾ ಇರ್ತೀನಿ. ಲವ್ ಯು ಆಲ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ಇದಕ್ಕೆ ಈ ವಿಡಿಯೋ ಮಾಡೋದು ತುಂಬ ಹೆಲ್ಪ್ ಮಾಡಿದ್ದು ನಮ್ಮ ಫ್ರೆಂಡ್ ಪ್ರಸಾದ್ ಅಂತ ಅಲ್ಲಿ ಹಿಂದೆ ನೋಡ್ತಾ ಇದ್ದೀರಲ್ಲ ಅವನು. ಸೊ ಅವನು ಇನಿಷಿಯೇಟಿವ್ ಮಾಡ್ಕೊಂಡು ಕೇಳ್ದ. ಸೊ ಹಾಗಾಗಿ ನಾನು ಒಂದು ವಿಡಿಯೋ ಮಾಡಿದೆ. ಸೊ ವಿಡಿಯೋದ ಕ್ರೆಡಿಟ್ ಗೋಸ್ಟು ನಮ್ಮ ಫ್ರೆಂಡ್ ಪ್ರಸಾದ್. ಹಾಗೆ ಅಲ್ಲಿ ಇನ್ನೊಬ್ಬರು ವರ್ತಕರು ಇದ್ದಾರಲ್ಲ ಅವ್ರಿಗೂ ಕೂಡ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಅಂತ.